ಯಾಕಂತಂದ್ರೆ ಎಲ್ಲರ ಹೊಟ್ಟೆ ತುಂಬಿಸ್ತಕ್ಕಂಥದ್ದು ರೈತರು. ಹೌದು. ಆದ್ರೆ ಅವರೇ ಇವತ್ತು ಅರೆ ಹೊಟ್ಟೆಯಲ್ಲಿದ್ದಾರೆ. ಯಾಕಂದ್ರೆ ಕಷ್ಟಪಟ್ಟು ಬೆಳೆ ಬೆಳೀತಾರೆ, ಒಳ್ಳೆ ಫಸಲು ಬರುತ್ತೆ, ಮಾರ್ಕೆಟ್ಗೆ ಬರೋ ಅಷ್ಟರಲ್ಲಿ ಬೆಲೆ ಇರಲ್ಲ ಅದಕ್ಕೆ. ಹೌದು ನೋಡಿ, ಮೊನ್ನೆ ಅಥವಾ ಮಿಡ್ಲಲ್ಲಿ ದಲ್ಲಾಳಿಗಳು ಅವರೆಲ್ಲ ಬೆಳೀತಾರೆ. ನೇರವಾಗಿ ರೈತರೇ ಬಂದು ಮಾರಾಟ ಮಾಡೋದಕ್ಕೆ ವೇದಿಕೆಗಳು ಕಮ್ಮಿ. ಕರೆಕ್ಟ್. ಮೊನ್ನೆ ನೀವು ಹೇಳಿದ್ರೆ ಕಬ್ಬು ಅದು ಎಷ್ಟು ದೊಡ್ಡ ಇಶ್ಯೂ ಆಯ್ತು ಅಂತ. ಹೌದು ಹೌದು, ಕಬ್ಬು ದೊಡ್ಡ ಇಶ್ಯೂ ಆಯಿತು. ಆಮೇಲೆ ಸುಮಾರು ಜನ ರೈತರು ಅವರ ಜಮೀನುಗಳು ಕಬ್ಜಾ ಆಗೋಗಿ ಆತ್ಮಹತ್ಯೆಗಳು ಮಾಡ್ಕೋತಾ ಇದ್ದಾರೆ. ಎಷ್ಟೋ ಜನ ಅಮಾಯಕರು ರೈತರು ಜೈಲಲ್ಲಿದ್ದಾರೆ. ಅವ್ರನ್ನ ಯಾವುದೋ ತಪ್ಪು ಕೇಸಲ್ಲಿ ಸಿಕ್ಕಾಕ್ಸಿ ಗೊತ್ತಿಲ್ಲದಂಗೆ ಅವ್ರನ್ನ ನರಳಾಡ್ತಾ ಇದ್ದಾರೆ. ಎಷ್ಟೋ ಜನ ರೈತರು ಪಾಪ ಎಲ್ಲೋ ಅವ್ರ ಹತ್ರ ಒಂದು ಅರ್ಧ ಎಕರೆ 1/4 ಎಕರೆಗೇ ಇವತ್ತು ಕೇಸ್ ಹಾಕಿ ಅವ್ರ ಮೇಲೆ ಏನೇನೋ ಪ್ರಾಬ್ಲಮ್ ಮಾಡಿ ಎಷ್ಟೋ ಜನ ಕೋರ್ಟ್ ಬಾಗಿಲಲ್ಲೇ ಮಲಗಿರ್ತಾರೆ. ಎಷ್ಟೋ ಜನ ಕೋರ್ಟು ಕೇಸ್ ಇದೆಯಲ್ಲ, ಅರ್ಧ ಎಕರೆ 1/4 ಎಕರೆ ಅಥವಾ 1 ಅಡಿ 2 ಅಡಿಗೆ ಇವತ್ತು ಒದ್ದಾಡಿಕೊಂಡು ಇಡೀ ಜೀವನನ ಸವಿಸ್ತಾ ಇದ್ದಾರೆ. ಇದೆಲ್ಲ ಸಿಕ್ಕಾಪಟ್ಟೆ ಮನಸ್ಸಿಗೆ ನೋವಾಗುತ್ತೆ ಇದು. ವಿಜಯ್ ಸರ್, ನಿಮಗೆ ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ಅದೇ ನಿಮ್ಮನ್ನ ಹುಡ್ಕೊಂಬಂತ ಆ ಕತೆ, ಅಥವಾ ಆ ಕತೆ ನೀವು ಹುಡ್ಕೊಂಡು ಹೋಗುವಂಗಾಯ್ತಾ, ಹೇಗೆ ಇದಾಯ್ತು? ನನಗೆ ಗೊತ್ತಿರೋಂಗೆ ಒಳ್ಳೇದು ಕೆಟ್ಟದು ಅದೇ ಹುಡ್ಕೊಂಬಂದ್ಬಿಡುತ್ತೆ, ಗೊತ್ತಾಗಲ್ಲ. ಜಡೇಶ್ ಅವರ ಒಂದು ಹಿನ್ನೆಲೆ ನೋಡಿದಾಗ ಜೆಂಟಲ್ಮನ್ ಇರ್ಬೋದು, ಕಾಟೇರಾಗೆ ಕತೆ ಅವರೇ ಒದಗಿಸಿದ್ದು ಅದಿರ್ಬೋದು, ಗುರು ಶಿಷ್ಯರು ಸಿನಿಮಾ ಇರ್ಬೋದು, ಇಲ್ಲ ನಮ್ಮ ಮಣ್ಣಿನ ಸೊಗಡಿನ ಕತೆಗಳನ್ನ ಹೇಳ್ಕೊಂಬಂದಂಥ ವ್ಯಕ್ತಿ ಅವರು. ಎಲ್ಲವೂ ಜನಕ್ಕೆ ಈ ಥರದ ಅಂದರೆ ಸಿನಿಮಾ ಅಂದರೆ ಫ್ಯಾಂಟಸಿ ಅಲ್ಲ, ರಿಯಾಲಿಟಿ ಅನ್ನೋದನ್ನು ಅವರ ಸಿನಿಮಾಗಳ ಮೂಲಕ ಸಾರ್ತಾ ಹೋಗ್ತಿದ್ದಾರೆ. ಆ ನಿಟ್ಟಿನಲ್ಲಿ ಇದು ಅವರ ಒಂದು ಬಹುದೊಡ್ಡ ಸ್ಟೆಪ್ ಅಂತ ನನಗನ್ನಿಸ್ತಾ ಇದೆ. ಜಡೇಶ್ನಲ್ಲಿ ಒಬ್ಬ ಹೋರಾಟಗಾರ ಇದ್ದಾನೆ. ಸೊ ಹಂಗಾಗಿ ಆ ಹೋರಾಟದ ಕಥೆಗಳು ಬರುತ್ತೆ, ಅದು ನಮಗೂ ತುಂಬ ಇಷ್ಟ ಆಗುತ್ತೆ. ನಾವು ಹೋರಾಟನೇ ಮಾಡ್ತಾ ಇರ್ತೀವಿ ಗೊತ್ತಿಲ್ಲದಂಗೆ. ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಹೋರಾಟ ಮಾಡ್ತಾನೆ ಇರ್ತಾರೆ. ಹೌದು ಹೌದು ಹೌದು, ಆ ಜಡೇಶ್ದು ಶಕ್ತಿನೇ ಅದು. ಆ ಹೋರಾಟ ಬರೆಯೋದೇ, ಯೋಚನೆ ಮಾಡೋದೇ. ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ಇವಾಗ 2026 ಅಲ್ಲ, 26ರಲ್ಲೂ ಆ ನೋವಿಂದ ಬರಿತೀವಿ ಅಂದರೆ ಇನ್ನೆಷ್ಟು ನೋವಾಗಿರಬೇಡ ಇಡೀ ಎಲ್ಲ ಸಮುದಾಯಕ್ಕೂ. ಅಂದರೆ ದುಡ್ಡು ಇಲ್ಲದೇ ಇರೋರಿಗೆ ಎಷ್ಟು ನೋವಾಗಿರಬೇಡ. ಇವತ್ತಿಗೂ ಅದು ಜ್ಞಾಪಿಸ್ಕೊಂಡ್ವಿ. ನನಗೆ ನೋವಾಗಿದ್ದರೆ ಮಾತ್ರ ನಾನು ಬರೆಯೋಕ್ಕೆ ಸಾಧ್ಯ, ಅಥವಾ ಅದಿನ್ನೂ ಉಳ್ಕೊಂಡಿದ್ರೆ ಮಾತ್ರ ಇನ್ನೂ ಉಳ್ಕೊಂಡಿದೆ ಅನ್ನೋಕ್ಕೆ ಸಾಧ್ಯ. ಅದೇ ಜಡೇಶ್ ಸ್ಪೆಷಾಲಿಟಿ. ಆಮೇಲೆ ನಂದು ಕೂಡ ಅದಕ್ಕೆ ಯಾವಾಗಲೂ ಕೈ ಜೋಡಿಸ್ತೀನಿ. ಹೋರಾಟ ಅಂದರೆ ಕೈ ಜೋಡಿಸ್ತೀನಿ ನಾನು. ಮಾತಾಡೋಣ, ಆದರೆ ಎಲ್ಲದರ ಬಗ್ಗೆನೂ ಮಾತಾಡ್ತೀನಿ ನಾನು. ಆಳಿದವರ ನಡುವೆ ಅಳಿಯದೆ ಉಳಿದು ಮಾರಿಯಾದವನ ಕತೆ ಅಂತ ಒಂದು ಟೀಸರಲ್ಲಿ ಒಂದು ಡೈಲಾಗ್ ಇದೆ. ಅಫ್ಕೋರ್ಸ್ ಆಳುವವರ ಸಂಖ್ಯೆ ಅವಾಗ ಜಾಸ್ತಿ ಇತ್ತು, ಶೋಷಿತರು ತುಂಬ ಇದ್ದಾರೆ, ಅಸಮಾನತೆ ಎದ್ದು ಕಾಣ್ತಾ ಇತ್ತು. ಎಲ್ಲ ವರ್ಗದಲ್ಲೂ ಎಲ್ಲ ಜನಾಂಗದಲ್ಲೂ ಇತ್ತು, ಶೋಷಿತರಿದ್ದಾರೆ. ನಿಮಗೆ ಸಂವಿಧಾನ ಅಂತಂದರೆ, ಸಮಾನತೆ ಅಂತಂದರೆ, ನಿಮಗೆ ಅಂಬೇಡ್ಕರ್ ಅವರ ಒಂದು ತತ್ವಗಳು, ಸಿದ್ಧಾಂತಗಳನ್ನ ತುಂಬ ಹತ್ತಿರದಿಂದ ಪಾಲಿಸುವಂಥವ್ರು ನೀವು, ಅದರಿಂದ ಪ್ರಭಾವಿತವರಾದಂಥವ್ರು ನೀವು. ಆ ನಿಟ್ಟಿನಲ್ಲಿ ನೋಡಿ, ಅಂಬೇಡ್ಕರ್ ಥಾಟ್ಸ್ ಕೂಡ ಇಲ್ಲೇ ಇದೆ. ಸೊ ನೀವು ಅಂದರೆ ದಿನನಿತ್ಯ ನೀವು ಓದುವಂಥ ಪುಸ್ತಕಗಳಲ್ಲಿ ಅವು ಇದ್ದೇ ಇರ್ತವೆ. ಸೊ ಆ ನಿಟ್ಟಿನಲ್ಲಿ ನಿಮಗೆ ಎಷ್ಟು ಕನೆಕ್ಟ್ ಆಗ್ತಿದೆ ವಿಜಯ್ ಸರ್ ಇದು? ಈಗ ನನಗೆ ಗೊತ್ತಿರೋ ಹಾಗೆ ಈಗ ಹೊಸ ವರ್ಷ ಭವಿಷ್ಯ ಕೇಳೋಕ್ಕಿಂತ ಹೆಚ್ಚಾಗಿ ಸಂವಿಧಾನದಲ್ಲಿ ನಾನೇನು ತಿಳ್ಕೊಂಡಿದ್ದೀನಿ, ನಾನು ಮಾಡಿರೋ ತಪ್ಪಿಗೇನು ಶಿಕ್ಷೆ ಇದೆ, ನಾನೇನು ತಪ್ಪು ಮಾಡಬಾರ್ದು ಅಂದ್ಕೊಂಡ್ರೆ ಅದೇ ಭವಿಷ್ಯ. ಸೂಪರ್ ಅಲ್ವಾ ಸರ್? ಸೂಪರ್ ಅಲ್ವಾ? ಇನ್ಕ್ಲೂಡಿಂಗ್ ನಾನು ಸಮೇತ ಸುಮಾರು ಜನಕ್ಕೆ ಸಂವಿಧಾನದಲ್ಲಿರೋಂಥ ಏನು ಹೇಳ್ತೀವಿ ನಾವು, ಆ ಒಳ್ಳೆಯದನ್ನು ನಾವು ಯಾರು ಯೂಸ್ ಮಾಡ್ಕೋತಾ ಇಲ್ಲ. ಕೆಲವರು ಅದನ್ನು ದುರುಪಯೋಗ ಪಡಿಸ್ಕೋತಾ ಇದ್ದಾರೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಸರಿ, ಒಳ್ಳೆಯದನ್ನು ಉಪಯೋಗಿಸ್ಕೊಂಡ್ರೆ ಹೆಂಗೆಲ್ಲ ಇರ್ಬೋದು ಅನ್ನೋದಕ್ಕೆ ನೀವು ಭವಿಷ್ಯ ಕೇಳೋ ಬದಲು ಸಂವಿಧಾನ ಓದೋದು ಒಳ್ಳೆಯದು ಅನ್ಕೊತೀನಿ. ಒಂದೊಂದು ಪೇಜ್ ದಿನ 100%. ಯಾಕಂದರೆ ಭವಿಷ್ಯ ಹೆಂಗಿರುತ್ತೋ ನಮ್ಗೆ ಗೊತ್ತಿಲ್ಲ, ನಾವು ವಾಸ್ತವದಲ್ಲಿ ಬದುಕಬೇಕು. ಎಕ್ಸಾಕ್ಟ್ಲಿ. ಮಾಡಿರೋ ತಪ್ಪುಗಳು ಮರುಕಳಿಸ್ದಂತೆ ಬದುಕಬೇಕು. ಹೌದು ಹೌದು ಹೌದು, ಅದಕ್ಕೆ ನಾನು ಸಂವಿಧಾನ ಓದ್ತೀನಿ. ಅವಾಗ ಬೆಳೆದಿದ್ರೆ ಏನಾಗ್ತಿದೆ, ಇದು ಮಾಡಿದ್ರೆ ಏನು ತಪ್ಪು, ಅದು ಮಾಡಿದ್ರೆ ಏನು ತಪ್ಪು,
ಓಕೆ ಹಿಂಗೆ ತಪ್ಪು ಮಾಡಿರೋರ್ಗೆ ಏನೇನಿದೆ ಅನ್ನೋದನ್ನು ಯಾವಾಗಲೂ ತುಂಬ ಇಷ್ಟಪಡ್ತೀನಿ ಅದನ್ನು ತಿಳ್ಕೊಳ್ಳೋದಕ್ಕೆ. ನನಗೆ ಈ ಟೀಸರ್ ನೋಡಿದಾಗ ನನಗೆ ವೈಯಕ್ತಿಕವಾಗಿ ಅನಿಸಿದ್ದು ತಮಿಳಲ್ಲಿ ಈ ಥರದ ಒಂದಷ್ಟು ಹೋರಾಟದ ಕಿಚ್ಚೆತ್ತಿಸುವಂತಹ ನೈಜ ಕತೆಗಳಿಗೆ ಬೆಳ್ಳಿ ಪರದೆ ಮೇಲೆ ಸಿನಿಮಾ ರೂಪ ಕೊಟ್ಟಿದ್ದಾರೆ. ಮಾರಿ ಸೆಲ್ವರಾಜ್ ಇರ್ಬೋದು, ಅವರೆಲ್ಲ ಒಂದಷ್ಟು ಒಳ್ಳೆ ಡೈರೆಕ್ಟರ್ಗಳಿದ್ದಾರೆ. ಅದರಲ್ಲೂ ಧನುಷ್ ಅಂತ ಒಬ್ಬ, ನೆಲ್ಸನ್, ಮಾರಿ ಸೆಲ್ವರಾಜು, ತುಂಬ ಜನ ಇದ್ದಾರೆ. ಸೊ ಅದರಲ್ಲೂ ಕಮರ್ಷಿಯಲ್ ಹೀರೋ ಆಗಿರ್ತಕ್ಕಂಥ ಧನುಷ್ ಅಂತಹ ದೊಡ್ಡ ಸ್ಟಾರ್ಗಳೇ ಅದಕ್ಕೆ ಸಾಥ್ ಕೊಡುವಂಥದ್ದು. ಹೌದು, ಕರ್ಣನ್ ಇರ್ಬೋದು, ಹೌದು, ಕರ್ಣನ್, ಅಸುರನ್ ಇರ್ಬೋದು, ಸಾಕಷ್ಟಿದೆ. ಈ ಸಿನಿಮಾದ ಒಂದು ಟೀಸರ್ ನೋಡಿದಾಗ ನನಗೆ ಲಿಟ್ರಲಿ ಕರ್ಣನ್ ಸಿನಿಮಾದ ಒಂದು ಸೀನ್ ನೆನಪಾಯ್ತು. ನಾನು ಅದಕ್ಕೆ ಸಾಮ್ಯತೆ ಬರೆದು ನಾನು ಬರ್ದಿದ್ದೆ ಕೂಡ, ನಿಮಗೆ ಹೇಳಿದ್ರಿ. ಸೊ ಆ ಸೀನ್ ನಂಗೆ ತುಂಬ ಕನೆಕ್ಟ್ ಆಯಿತು. ಇಲ್ಲ, ಖುಷಿ ಅನಿಸುತ್ತೆ. ಅಂದರೆ ಈಗ ಎಲ್ಲವೂ ಒಂದೇ ಹೋರಾಟ. ಇವತ್ತೇನು ನಮಗೆ ಮಾರಿ ಸೆಲ್ವರಾಜ್ ಅವರಾಗ್ಬೋದು, ನೆಲ್ಸನ್ ಅವರಾಗ್ಬೋದು. ನೆಲ್ಸನ್ ಈಸ್ ಎ ವೆರಿ ಗುಡ್ ಕಮರ್ಷಿಯಲ್ ಡೈರೆಕ್ಟರ್. ಮಾರಿ ಸೆಲ್ವರಾಜ್ ಅವರು ಸ್ಪೆಷಲಿ ಅವರೆಲ್ಲ, ಆಮೇಲೆ ವೆಟ್ರಿಮಾರನ್ ಸಾರ್ ಆಗ್ಬೋದು, ಅವರೆಲ್ಲ ಒಳಗಡೆ ಒಂದು ಆ ಹೋರಾಟನ ಇಟ್ಕೊಂಡು ಬರೀತಾನೇ ಇರ್ತಾರೆ ಪದೇ ಪದೇ ಪದೇ. ಹಂಗಾಗಿ ಎಲ್ಲ ನೋವುಗಳು ಒಂದೇ ಆಗಿರೋದ್ರಿಂದ ಸಮ್ಟೈಮ್ಸ್ ವಿಜುವಲ್ ಕೂಡ ಅದೇ ಬೇಕಾಗತ್ತೆ. ಅದನ್ನು ನೀವು ನೋಡಿರ್ತೀರ ಇದರಲ್ಲಿ. ದುನಿಯಾ ವಿಜಯ್ ಅವರು ಕೂಡ ಒಬ್ಬ ರೈತರ ಮಗ, ಹಳ್ಳಿ ಬ್ಯಾಕ್ಡ್ರಾಪ್ ಇಂದ ಬಂದವರು, ಬಡ ರೈತರ ಮಗ. ರೈತ ಇಟ್ ಸೆಲ್ಫ್ ಬಡ ಅಲ್ವಾ? ಸೊ ಆ ನಿಟ್ಟಿನಲ್ಲಿ ಇಡೀ ಸಿನಿಮಾ, ಲ್ಯಾಂಡ್ ಲಾರ್ಡ್ ಸಿನಿಮಾ ಹಳ್ಳಿ ಬ್ಯಾಕ್ಡ್ರಾಪಲ್ಲಿ ನಡೆಯುತ್ತೆ. ನಮಗೆಲ್ಲ, ನಾನು 80s ಬಾರ್ನ್ ಆದರೂ ಕೂಡ ನಾವೆಲ್ಲ 90s ಕಿಡ್ಸ್. ನಮಗೂ ಹಳ್ಳಿ ಸೊಬಗು ಇವತ್ತಿಗೂ ಅದು ಯಾರೋ ನಾವೊಂದು ರೀಸೆಂಟಾಗಿ ನೋಡ್ತಾ ಇದ್ದೆ, ಸಗಣಿ ಜೊತೆ ಒಂದು ಸೆಲ್ಫಿ ತಗೊಂಡು ಹಾಕ್ಕೊಂಡಿದ್ರು. ಅಂದರೆ ಗೋಮೂತ್ರ ಅಥವಾ ಇದು ಸಗಣಿ ಕೂಡ ನೋಡದೇ ಇರ್ತಕ್ಕಂಥ ಜನ್ರೇಷನ್ನು ಇದೆ ಈಗ. ಆ ಥರದೊಂದು ಜನ್ರೇಷನ್ ಶುರು ಆಗ್ತಾ ಇದೆ. ಅಂಥವ್ರಿಗೆಲ್ಲ ಇದೊಂದು ಮಾಸ್ಟರ್ ಪೀಸ್ ಸಿನಿಮಾ. ಅದನ್ನು ಮನೆಯಲ್ಲಿ ಸಾರಿಸ್ತಾ ಇದ್ವಿ. ಹಳ್ಳಿಗಳಲ್ಲಿ ಸಗಣಿ ನೀರು ಕಲಸಿ ಅದಕ್ಕೆ ಇನ್ನೊಂದೇನೋ ಹಾಕಿ ಮನೆಯಲ್ಲಿ ಸಾರಿಸೋರು, ಗಂಜಲ ಎಲ್ಲ ಹಾಕಿ. ಆ ಗಮ್ಮನ್ನದ ಅವಾಗ ಅದೆಲ್ಲ. ಅದು ಆ್ಯಕ್ಚುಲಿ ನಮ್ಮ ಲೈಫ್ ಸ್ಟೈಲ್ಗೆ ಅದೇ ನೋಡಿ ಮೂಲ. ನಾವು ಎಷ್ಟು ಬದಲಾಗಿದ್ದೀವಿ ಅಂದರೆ, ಅಲ್ಲಿಂದ ರೆಡ್ ಆಕ್ಸೈಡ್ ಬಂತು, ಹೌದು, ಅದಾದಮೇಲೆ ಟೈಲ್ಸ್ ಬಂತು, ಗ್ರಾನೈಟ್ಸ್ ಬಂತು, ಮತ್ತೆ ಅವು ಹಾಕ್ಕೊಂಡ್ರೆ ಅವು ಹಾಕ್ಕೊಂಡ್ರೆ ಇದಾಗುತ್ತಂತೆ, ಏನೋ ಚಳಿ ಆಗುತ್ತಂತೆ, ಕಾಯಿಲೆ ಬರುತ್ತೆ ಅಂತ ಹೇಳಿ ಮತ್ತೆ ಚಪ್ಪಲಿ ಹಾಕ್ಕೊಂಡು ಓಡಾಡೋರಾದ್ವಿ ಅದ್ರ ಮೇಲೆ. ಕರೆಕ್ಟ್. ಇಷ್ಟು ಬದಲಾವಣೆಗಳಾಗಿದೆ. ಹೌದು. ತಿರ್ಗಾ ಮತ್ತೆ ಅದೇ ಹಳೆದಕ್ಕೆ ಹೋದ್ವಿ, ಏನು ಇದು ತಾಕದೇ ಇರಲಿ, ಥಂಡಿ ತಾಕದೇ ಇರಲಿ ಅಂತ. ಬಟ್ ಅವೆಲ್ಲ ಹಂಗಲ್ಲ. ಅವೆಲ್ಲ ಒಂಥರ ಏನು ಹೇಳ್ತೀವಿ, ರೋಗ ನಿರೋಧಕ ಶಕ್ತಿ ಉಳ್ಳಂಥ ವೆರಿ ಟ್ರೂ ಆಸ್ತಿಗಳವೆಲ್ಲ ಆಸ್ತಿ. ಈಗ ಮತ್ತೆ ನಾವೆಲ್ಲ ವಾಪಸ್ ಹೋಗ್ತಾ ಇದ್ದೀವಿ. ಮೊದಲೆಲ್ಲನೂ ಬೆಲ್ಲದ ಕಾಫಿ ಟೀ ಕುಡಿತಾರೆ ಅಂತಂದರೆ, ಅವ್ರು ಬೆಲ್ಲ ಕಣೋ, ನಮ್ಮ ಮನೇಲಿ ಸಕ್ಕರೆ ಅಂತಿದ್ರು. ಕರೆಕ್ಟು. ಅವರೆಲ್ಲ ಮುದ್ದೆ ತಿಂತಾರೆ ಕಣಪ್ಪ, ನಮ್ಮ ಮನೆಯಲ್ಲಿ ಅನ್ನ ಅಂತಿದ್ರು. ಅಂತ. ಇವಾಗ ಎಲ್ಲ ಉಲ್ಟಾ ಆಗ್ತಿದೆ. ಕಾಲದ ಚಕ್ರಕ್ಕೆಲ್ಲೋ ಸಿಗ್ಲೇಬೇಕು, ಮತ್ತೆ ಕೆಳಗಡೆ ಬರಲೇಬೇಕು. ಹೌದೌದು. ಕೆಂಪಕ್ಕಿ ಅನ್ನನೇ ತಿನ್ಬೇಕು ಇವಾಗ. ಹೆಲ್ತ್ಗೋಸ್ಕರ ಇವಾಗ ಬೆಲ್ಲ ಹಾಕಿ ಕಾಫಿ ಟೀ ಮಾಡಿ ಅಂತಾರೆ, ಬೆಲ್ಲ ಹುಡ್ಕೊಂಡು ಹೋಗಿ ತಗೊಂಬರ್ತಾರೆ, ಮುದ್ದೆನೇ ಪ್ರಿಫರ್ ಮಾಡ್ತಾರೆ. ಹೌದು ನೋಡಿ ಹಿಂಗ್ ಬದಲಾವಣೆ. ನಿಜ. ಕೆಂಪಕ್ಕಿ ಅನ್ನ ತಿರ್ಗಾ ಕುಚ್ಚಲಕ್ಕಿ ಅನ್ನ, ಕೆಂಪಕ್ಕಿ ಅನ್ನ ಎಲ್ಲ ಶುರು ಆಗ್ತಾ ಇದೆ. ಹೌದು.